ಒಂದು ಕಾಲದಲ್ಲಿ ಅಕ್ಷರಾಭ್ಯಾಸ ಮಾಡಿದವರನ್ನು ಅಕ್ಷರಸ್ಥರೆಂದು ಪರಿಗಣಿಸಲಾಗುತ್ತಿತ್ತು. ಇಂದಿನ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟರ್ ಶಿಕ್ಷಣದ ಅರಿವಿಲ್ಲದವನನ್ನು ಅನಕ್ಷರಸ್ಥರೆಂದು ಪರಿಗಣಿಸಬಹುದು. ನಮ್ಮ ಪಾಡ್ಕ್ಯಾಸ್ಟ್ ಡೀಪ್ ಡೈವ್ ಇಂಟು ದ ಡಿಜಿಟಲ್ ವರ್ಲ್ಡ್ಗೆ ಸುಸ್ವಾಗತ. ಪಾಡ್ಕ್ಯಾಸ್ಟ್ ಕನ್ವರ್ಸ್ ಈಗ ಈ ಸರಣಿಯನ್ನು ನಡೆಸುತ್ತಿದೆ. ಪ್ರಶಸ್ತಿ ವಿಜೇತ ಪುಸ್ತಕ ಕನ್ನಡದಲ್ಲಿನ ವೃತ್ತಿಪರ ಕಂಪ್ಯೂಟರ್ ಸಾಕ್ಷರತೆಯ ಆಯ್ದ ಭಾಗಗಳನ್ನು ಆಧರಿಸಿ ಇಲ್ಲಿ ನಾವು ನಿಮಗೆ ಕಂಪ್ಯೂಟರ್ ಪ್ರಪಂಚದ ಮೂಲಕ ಮಾರ್ಗದರ್ಶನ ನೀಡುತ್ತೇವೆ. ನೀವು ಅರ್ಥಮಾಡಿಕೊಳ್ಳುವ ಭಾಷೆಯಲ್ಲಿ, ಪರಿಭಾಷೆಯಿಲ್ಲದೆ, ಒತ್ತಡವಿಲ್ಲದೆ. ನೀವು ವಿದ್ಯಾರ್ಥಿಯಾಗಿರಲಿ, ರೈತನಾಗಿರಲಿ, ಶಿಕ್ಷಕನಾಗಿರಲಿ ಅಥವಾ ನಿಮ್ಮ ತಾಯ್ನುಡಿಯಲ್ಲೇ ಕಂಪ್ಯೂಟರ್ ಕಲಿಯಲು ಇಚ್ಛಿಸುವ ಸಾಮಾನ್ಯ ವ್ಯಕ್ತಿಯಾಗಿರಲಿ, ಈ ಪಾಡ್ಕ್ಯಾಸ್ಟ್ ನಿಮಗಾಗಿ. ಡಿಜಿಟಲ್ ಜಗತ್ತಿನಲ್ಲಿ ಈ ಪ್ರಯಾಣವನ್ನು ಪ್ರಾರಂಭಿಸೋಣ. ಅಲ್ಲಿ ಸ್ವಲ್ಪ ಜ್ಞಾನವು 1000 ಬಾಗಿಲುಗಳನ್ನು ತೆರೆಯಬಹುದು. ಇದು ಕಾನ್ವರ್ಸ್ ಕ್ಲಾರಿಟಿಯಿಂದ. ನಮಸ್ಕಾರ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ನೋಡ್ತಿರೋ ಆಖರಗಳು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತವೆ. ಅಂದ್ರೆ ಈ ಸಾಕ್ಷರತೆ ಅನ್ನೋ ಪದದ ಅರ್ಥ ಇದೆಯಲ್ಲ, ಅದು ಈ ಡಿಜಿಟಲ್ ಜಗತ್ತಲ್ಲಿ ಹೇಗೆಲ್ಲ ಬದಲಾಗಿದೆ ಅಂತ. ಹೌದು, ನಿಜ. ಮೊದ್ಲೆಲ್ಲ ಹೇಗಿತ್ತು ಅಂದ್ರೆ ಓದು ಬರಹ ಬಂದ್ರೆ ಸಾಕು, ಅವರೇ ಸಾಕ್ಷರರು. ಹೌದು, ಅದೇ ಸಾಕ್ಷರತೆಯ ಮಾನದಂಡ ಆಗಿತ್ತು. ಆದ್ರೆ ಈಗ ನಮ್ಮ ಆಖರಗಳ ಪ್ರಕಾರ ಪರಿಸ್ಥಿತಿ ಪೂರ್ತಿ ಬೇರೆ. ಖಂಡಿತವಾಗಿಯೂ. ಕಂಪ್ಯೂಟರ್ ಗೊತ್ತಿಲ್ಲ ಅಂದ್ರೆ ಆಲ್ಮೋಸ್ಟ್ ಅನಕ್ಷರಸ್ಥರು ಅನ್ನೋ ಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಹೌದು, ಇದು ಇವತ್ತಿನ ವಾಸ್ತವ ಸ್ಥಿತಿ ಅಂತಾನೆ ಹೇಳ್ಬಹುದು. ಎಲ್ಲವೂ ಡಿಜಿಟಲ್ ಆಗ್ತಿದೆ. ಸಣ್ಣಪುಟ್ಟ ಕೆಲ್ಸಕ್ಕೂ ಈಗ ಕಂಪ್ಯೂಟರ್ ಅಥವಾ ಸ್ಮಾರ್ಟ್ಫೋನ್ ಬೇಕು. ಈಗ ನೋಡಿ, ಆನ್ಲೈನ್ ಬ್ಯಾಂಕಿಂಗ್, ಏನಾದ್ರೂ ಪೇಮೆಂಟ್ ಮಾಡ್ಬೇಕು ಅಂದ್ರೆ. ಹೌದು, ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂತಾರಲ್ಲ, ಅದೇ. ಅದಕ್ಕೆಲ್ಲ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಸೋಕೆ ಬರ್ಲೇಬೇಕು. ಅಂದ್ರೆ ಈ ಸ್ಕಿಲ್ ಇಲ್ಲದಿದ್ರೆ ಒಂದು ಸಣ್ಣ ಕೆಲಸಕ್ಕೂ ಬೇರೆಯವರ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ, ಅಥವಾ ಆ ಸೌಲಭ್ಯಗಳಿಂದಾನೇ ದೂರ ಉಳಿಬೇಕಾಗುತ್ತೆ. ಇದು ಬರೀ ಸೌಲಭ್ಯದ ಪ್ರಶ್ನೆ ಅಲ್ಲ. ಸ್ವಲ್ಪ ಯೋಚನೆ ಮಾಡಿದ್ರೆ ಇದು ಸ್ವಾವಲಂಬನೆಯ ವಿಷಯ ಕೂಡ ಹೌದು. ಅಲ್ವಾ? ಹೌದು, ಖಂಡಿತ. ಸರಿ, ಈ ಒಂದು ಡಿಜಿಟಲ್ ಅಂತರ, ಅದರಲ್ಲೂ ಮುಖ್ಯವಾಗಿ ಭಾಷೆ ಒಂದು ಅಡ್ಡಿ ಆಗುತ್ತಲ್ಲ. ಅಂದ್ರೆ ಕಂಪ್ಯೂಟರ್ ಬಳಕೆಗೆ ಇಂಗ್ಲಿಷ್ ಬೇಕೇ ಬೇಕು ಅನ್ನೋ ಒಂದು ಭಾವನೆ ಇದೆ. ಆ ಇಂಗ್ಲಿಷ್ ಅಷ್ಟು ಚೆನ್ನಾಗಿ ಬರದೇ ಇರೋರು, ಬರೀ ತಮ್ಮ ಮಾತೃಭಾಷೆ ಮಾತ್ರ ಗೊತ್ತಿರೋ ಜನಸಾಮಾನ್ಯರು, ಇವರನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಆಕರಗಳು ಒಂದು ದಾರಿ ಹೇಳ್ತಾವೆ ಅನ್ಸುತ್ತೆ. ಹೌದು, ಅದ್ರ ಬಗ್ಗೆನೇ ಇದು ಮುಖ್ಯವಾಗಿ ಮಾತಾಡೋದು. ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಹೇಗದು? ಖಂಡಿತ. ಇದ್ರ ಮುಖ್ಯ ಉದ್ದೇಶವೇ ಅದು. ಅಂದ್ರೆ ಕಂಪ್ಯೂಟರ್ ಶಿಕ್ಷಣವನ್ನ ಅವರವರ ಮಾತೃಭಾಷೆಯಲ್ಲಿ ಕೊಡೋದು. ಓ, ಸರಿ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಅಂಶ ಇದೆ. ಅದನ್ನ ಗಮನಿಸಬೇಕು. ಏನದು? ಅವ್ರೇನ್ ಮಾಡಿದ್ದಾರೆ ಅಂದ್ರೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟ ಮುಖ್ಯವಾದ ತಾಂತ್ರಿಕ ಪದಗಳಿವೆಯಲ್ಲ, ಟೆಕ್ನಿಕಲ್ ಟರ್ಮ್ಸ್. ಹೌದು. ಉದಾಹರಣೆಗೆ ಸಾಫ್ಟ್ವೇರ್, ಹಾರ್ಡ್ವೇರ್, ಫೈಲ್, ಫೋಲ್ಡರ್, ಇಂಟರ್ನೆಟ್, ಈ ತರಹದ ಪದಗಳನ್ನ ಇಂಗ್ಲಿಷ್ನಲ್ಲೇ ಉಳಿಸ್ಕೊಂಡಿದ್ದಾರೆ. ಹೌದಾ? ಹಾಗಾದ್ರೆ ಪೂರ್ತಿ ಕನ್ನಡಕ್ಕೆ ಭಾಷಾಂತರ ಮಾಡಿಲ್ಲ? ಇಲ್ಲ, ವಿವರಣೆಗಳೆಲ್ಲ ಮಾತೃಭಾಷೆಯಲ್ಲಿ ಇರುತ್ತೆ. ಆದ್ರೆ ಈ ಮುಖ್ಯವಾದ ಟೆಕ್ನಿಕಲ್ ಪದಗಳು ಇಂಗ್ಲಿಷ್ನಲ್ಲೇ ಇರುತ್ತೆ. ಓಕೆ. ಯಾಕೆ ಈ ರೀತಿ? ಅಂದ್ರೆ ಪೂರ್ತಿ ಭಾಷಾಂತರ ಮಾಡಿದ್ರೆ ಇನ್ನೂ ಸುಲಭ ಆಗ್ತಿರ್ಲಿಲ್ವಾ, ಅಥವಾ ಅದು ಗೊಂದಲಕ್ಕೆ ಕಾರಣ ಆಗುತ್ತಾ? ಇದು ಒಳ್ಳೆ ಪ್ರಶ್ನೆ. ನೋಡಿ, ಈ ಆಕರಗಳ ವಾದ ಏನಪ್ಪಾ ಅಂದ್ರೆ, ಈ ತಾಂತ್ರಿಕ ಪದಗಳು ಜಾಗತಿಕವಾಗಿ ಸ್ಟ್ಯಾಂಡರ್ಡ್ ಆಗಿವೆ. ಪ್ರಪಂಚದಾದ್ಯಂತ ಹೆಚ್ಚಾಗಿ ಇದೇ ಪದಗಳನ್ನ ಬಳಸ್ತಾರೆ. ಹೌದು. ಇವುಗಳನ್ನ ನಾವು ಕೃತಕವಾಗಿ ಕನ್ನಡಕ್ಕೆ ಭಾಷಾಂತರಿಸೋಕೆ ಹೋದ್ರೆ ಒಂದು ಕಡೆ ಅರ್ಥ ಸರಿಯಾಗಿ ಬರ್ದೇ ಇರ್ಬೋದು. ಸರಿ. ಇನ್ನೊಂದು ಕಡೆ ಬೇರೆ 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 ಕನ್ನಡ ಪದಗಳನ್ನು ಸೃಷ್ಟಿ ಮಾಡಿ ಅದು ಇನ್ನೂ ಹೆಚ್ಚು ಗೊಂದಲಕ್ಕೆ ಕಾರಣ ಆಗಬಹುದು. ಓಹ್, ಹಾಗಾ? ಇಲ್ಲಿ ಮುಖ್ಯ ಉದ್ದೇಶ ಕಂಪ್ಯೂಟರ್ ಹೇಗೆ ಬಳಸೋದು ಅಂತ ಕಲಿಸೋದೇ ಹೊರತು ಹೊಸ ಭಾಷಾ ಪದಗಳನ್ನ ಹುಟ್ಟು ಹಾಕೋದಲ್ಲ. ಗೊತ್ತಾಯ್ತಾ? ಅರ್ಥ ಆಯ್ತು. ಸಾಮಾನ್ಯ ವಿವರಣೆ, ಸೂಚನೆಗಳೆಲ್ಲ ಕನ್ನಡದಲ್ಲೇ ಇರುತ್ತೆ. ಅದು ಕಲಿಕೆಗೆ ಸಹಾಯ ಮಾಡುತ್ತೆ. ಆದರೆ ಟೆಕ್ನಿಕಲ್ ಪದಗಳು ಇಂಗ್ಲಿಷ್ನಲ್ಲೇ ಇದ್ರೆ ಮುಂದೆ ಬೇರೆ ತಂತ್ರಜ್ಞಾನಗಳನ್ನ ಕಲಿಯೋಕು, ಜಾಗತಿಕವಾಗಿ ಕನೆಕ್ಟ್ ಆಗೋಕು ಸುಲಭ ಆಗುತ್ತೆ. ಅಂದ್ರೆ ಇದೊಂದು ರೀತಿ ಬ್ಯಾಲೆನ್ಸ್ಡ್ ಅಪ್ರೋಚ್ ಇದ್ದ ಹಾಗೆ. ಖಂಡಿತ.
ಭಾಷೆಯ ಕಾರಣಕ್ಕೆ ಯಾರೂ ಡಿಜಿಟಲ್ ಲೋಕದಿಂದ ಹೊರಗೆ ಉಳಿಬಾರದು. ನಿಖರವಾಗಿ. ಮಾತೃಭಾಷೆಯಲ್ಲಿ ಕಲಿಯೋ ಅವಕಾಶ ಇರಬೇಕು, ಆದರೆ ಜಾಗತಿಕವಾಗಿ ಚಾಲ್ತಿಯಲ್ಲಿರೋ ಟೆಕ್ನಿಕಲ್ ಭಾಷೆಗೂ ಪರಿಚಯ ಆಗ್ಬೇಕು. ಹೌದು. ಇದು ಬರೀ ಕಂಪ್ಯೂಟರ್ನ ಬಟನ್ ಒತ್ತೋದು ಹೇಗೆ ಅಂತ ಹೇಳ್ಕೊಡೋದಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ಬದಲಾದ ಜಗತ್ತಲ್ಲಿ ಬೇಕಾದ ಒಂದು ಮುಖ್ಯವಾದ ಕೌಶಲ್ಯವನ್ನ, ಆತ್ಮವಿಶ್ವಾಸದಿಂದ ಡಿಜಿಟಲ್ ವ್ಯವಹಾರ ಮಾಡೋ ಶಕ್ತಿಯನ್ನ ಅವರದೇ ಭಾಷೆಯಲ್ಲಿ ಕೊಡೋ ಪ್ರಯತ್ನ ಇದು. ಇದರಿಂದ ಡಿಜಿಟಲ್ ತಂತ್ರಜ್ಞಾನದ ಲಾಭ ಎಲ್ಲರಿಗೂ ಸಿಗ್ಬೇಕು ಅನ್ನೋದು ಇದರ ಆಶಯ. ಅದೇ ಮುಖ್ಯವಾದ ಉದ್ದೇಶ. ಸರಿ, ಈ ಚರ್ಚೆಯನ್ನ ಮುಗಿಸೋ ಮೊದಲು ನನಗೊಂದು ಯೋಚನೆ ಬರ್ತಿದೆ. ಹೇಳಿ. ಈಗ ತಂತ್ರಜ್ಞಾನ ಹೀಗೆ ಬೆಳಿತಾನೇ ಇದೆ ಅಲ್ವಾ? ಹೌದು, ನಿರಂತರವಾಗಿ. ಈ ಬೆಳವಣಿಗೆಯ ಜೊತೆಗೆ ಈ ಜಾಗತಿಕ ತಾಂತ್ರಿಕ ಭಾಷೆ ಅದು ಹೆಚ್ಚಾಗಿ ಇಂಗ್ಲಿಷ್ ಆಗಿರುತ್ತೆ, ಮತ್ತು ನಮ್ಮ ಸ್ಥಳೀಯ ಸಂಪದ್ಭರಿತವಾದ ಮಾತೃಭಾಷೆಗಳು, ಇವುಗಳ ನಡುವೆ ಒಂದು ಸರಿಯಾದ ಸಮತೋಲನವನ್ನ ಕಾಪಾಡಿಕೊಳ್ಳೋದು ಹೇಗೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಈ ಸವಾಲು ಇನ್ನೂ ಕಷ್ಟ ಆಗುತ್ತಾ, ಅಥವಾ ಟೆಕ್ನಾಲಜಿಯೇ ಇದಕ್ಕೆ ಏನಾದರೂ ಹೊಸ ದಾರಿಗಳನ್ನ ತೋರಿಸುತ್ತಾ? ಹೌದು, ಇದೊಂದು ನಾವು ಮುಂದೆಯೂ ಗಮನಿಸ್ತಾ ಇರಬೇಕಾದ ವಿಷಯ. ಭಾಷೆ ಮತ್ತು ತಂತ್ರಜ್ಞಾನದ ನಡುವಿನ ಈ ಸಂಬಂಧ ಹೇಗೆ ವಿಕಾಸ ಆಗುತ್ತೆ ಅನ್ನೋದು ಕುತೂಹಲಕಾರಿ. ಖಂಡಿತವಾಗಿಯೂ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚಿಸೋಣ. ಆಗಬಹುದು. ಹೌದು, ಇವತ್ತು ನಾವು ಕಲಿತದ್ದು ಮತ್ತು ಗಮನಿಸಿದ್ದು ಏನು? ಕಂಪ್ಯೂಟರ್ ಕಲಿಕೆ ಎಲ್ಲರಿಗೂ ತಾಯ್ನುಡಿಯಲ್ಲೇ ಸಾಧ್ಯ. ಇದು ಪ್ರಾರಂಭ ಮಾತ್ರ. ಇನ್ನೂ ಏನೇನೋ ಇದೆ ಕಲಿಯಲು. ನೀವು ಈ ಪಾಡ್ಕಾಸ್ಟ್ನಿಂದ ತೃಪ್ತರಾಗಿದ್ದರೆ ಅಥವಾ ಹೊಸತನ ಕಂಡಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಡಿಜಿಟಲ್ ಪ್ರಪಂಚದ ಹೊಸ ಗೆಳೆಯರಾಗೋಣ.